ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ. ಶವ ರಹಸ್ಯದಲ್ಲಿ ಇನ್ನೂ ಅಗೆಯೋಕೆ ಬಾಕಿ ಇದೆ. 8 ಸಮಾಧಿಯ ಸ್ಥಳ. ಇವತ್ತು ಒಂದೇ ದಿನ 8 ಜಾಗಗಳಲ್ಲೂ ಹುಡುಕಾಟ ನಡೆಸುತ್ತೆ SIT ಅನ್ನೋದೊಂದು ಪ್ರಶ್ನೆ ಇದೆ. ಸಮಾಧಿ ಅಗೆದಾಗ ಅಸ್ಥಿಪಂಜರ ಸಿಕ್ಕಿದ್ರೆ ಮುಂದೇನ್ ಮಾಡುತ್ತೆ SIT ಅನ್ನೋದು ಎಲ್ರಿಗೂ ಇರೋ ಪ್ರಶ್ನೆನೆ. ಅಸ್ಥಿಪಂಜರ ಸಿಕ್ಕಿದಾಗ ಮುಂದಿನ ಕಾನೂನು ಪ್ರಕ್ರಿಯೆಗಳು ಹೇಗಿರುತ್ತೆ, ಏನಿರುತ್ತೆ ಅಂತ. ಅಸ್ಥಿಪಂಜರ ಸಿಕ್ಕ ಸ್ಥಳವನ್ನ ಸಂರಕ್ಷಿಸಿ ಸುತ್ತಲೂ ಭದ್ರತೆಯನ್ನು ವಹಿಸ್ತಾರೆ. ಅಲ್ಲಿ ವಸ್ತುಗಳು, ಬಟ್ಟೆಗಳ ಸಹಿತ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಇದ್ರೂ ಕೂಡ ಅದನ್ನು ಸಂಗ್ರಹಿಸ್ತಾರೆ. ಭೂಮಿಯ ಮಾದರಿ, ಮಣ್ಣು ಸೇರಿ ಫುಟ್ ಪ್ರಿಂಟ್ ಕೂಡ ವಿಶ್ಲೇಷಣೆ ಮಾಡ್ತಾರೆ. ಅಸ್ಥಿಪಂಜರದ ಫೋರೆನ್ಸಿಕ್ಸ್ ವಿಶ್ಲೇಷಣೆಯನ್ನ ನಡೆಸಿ DNA ಸಂಗ್ರಹಿಸ್ತಾರೆ. ಬಳಿಕ ಮಿಸ್ಸಿಂಗ್ ಮಾಸ್ ಡಾಟಾದ ಜೊತೆಗೆ SIT ಮ್ಯಾಚಿಂಗ್ ಪ್ರಕ್ರಿಯೆ ಮಾಡುತ್ತೆ. ಯಾರಾದರೂ ದೂರುದಾರರು ಇಲ್ಲಿ ಸಲ್ಲಿಕೆಯನ್ನ ಮಾಡಿದ್ರೆ, ಅಂದರೆ ಮಿಸ್ ಆಗಿದ್ದಾರೆ ನಮ್ಮ ಕಡೆಯವರು ಹಾಗೆ ಹೀಗೆ ಅಂತ ಹೇಳಿದ್ರೆ, ಸೊ ಅದರ ಸ್ಯಾಂಪಲ್ ಅನ್ನ ಇಲ್ಲಿ ಮ್ಯಾಚಿಂಗ್ ಮಾಡ್ತಾರೆ. ಆ ವ್ಯಕ್ತಿನೇ ಇರ್ಬೋದಾ, ಮಿಸ್ಸಿಂಗ್ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಆಗಿತ್ತಲ್ಲ, ಆ ವ್ಯಕ್ತಿ ಇರ್ಬೋದಾ ಅಂತ. ಆಮೇಲೆ DNA ಟೆಸ್ಟು, ಇನ್ನೊಂದು ಮತ್ತೊಂದು ಆ ಪ್ರಕ್ರಿಯೆಗಳಿಗೇನಿದೆ ಅದನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಇದು ಅಲ್ಲಿ ಒಂದು ವೇಳೆ ಮೂಳೆ ಸಿಕ್ಕಿದ್ರೆ ಮುಂದಿನ ಪ್ರಕ್ರಿಯೆ ಏನು ಅನ್ನೋದ್ರ ಬಗ್ಗೆ ಇರುವಂಥ ಮಾಹಿತಿ. ಮೂಳೆ ಸಿಗದೇ ಇದ್ರೆ, ಗುರುತಿಸಿರುವಂಥ 13 ಜಾಗದಲ್ಲೂ ಯಾವುದೇ ಅಸ್ಥಿಪಂಜರ ಸಿಗದೇ ಇದ್ರೆ ವಾಟ್ ನೆಕ್ಸ್ಟ್? ಇಲ್ಲಿಗೆ ಬಿಟ್ಬಿಡ್ತಾರ ತನಿಖೆನ ಹಾಗಾದ್ರೆ? ಅಥವಾ ಈಗ ಏನು ದೂರುದಾರ ಇದ್ದಾನಲ್ಲ ಆತನನ್ನ ವಶಕ್ಕೆ ಪಡ್ಕೊಳ್ತಾರ? ಪ್ರಶ್ನೆ ಅಲ್ವಾ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ. ದಕ್ಷಿಣ ಕನ್ನಡದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಪ್ರಣವ್ ಮೊಹಂತಿ ಅವರು. ನಿನ್ನೆ ರಾತ್ರಿ 7ರಿಂದ 9:30ರವರೆಗೂ ಸಭೆ ಮಾಡಿದ್ದಾರೆ. SIT ಅಧಿಕಾರಿಗಳ ಜೊತೆಗೆ ಬೆಳ್ತಂಗಡಿ ಕಚೇರಿಯಲ್ಲಿ ನಿರಂತರವಾಗಿ ಸಭೆ ಮಾಡಿದ್ದಾರೆ. ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅದು. ಬಳಿಕ ಮಂಗಳೂರಿನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ಮೊಹಂತಿ ಅವರು. ಇವತ್ತು ಕೂಡ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗತ್ತೆ. ಅಲ್ಲಿಗೆ ಭೇಟಿ ನೀಡುವಂತ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಮೊಹಂತಿಯವರು ನಿನ್ನೆ ಬರ್ತಾರೆ ಅಂದಾಗಲೇ ಒಂದಷ್ಟು ಆಶ್ಚರ್ಯ ಇತ್ತು. ಯಾಕೆ ಬರ್ತಾ ಇದ್ದಾರೆ? ಈ ಅನಾಮಧೇಯ ಏನಾದರೂ ಮೊಹಂತಿಯವರು ಬರಲೇಬೇಕು ಅಂತ ಪಟ್ಟಿಡ್ಕೊಂಡು ಕೂತಿದ್ನ, ಅಥವಾ ಅನಾಮಧೇಯನನ್ನ ವಿಚಾರಣೆ ಮಾಡಬೇಕು ಅಂತ ಮೊಹಂತಿಯವರು ಬರ್ತಾ ಇದ್ದಾರಾ, ಅಥವಾ ಇಲ್ಲಿವರೆಗೂ ಆಗಿರೋ ವಿಚಾರಣೆಯ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಮೊಹಂತಿಯವರು ಬರ್ತಾ ಇದ್ದಾರಾ ಅಂತ. ಯಾಕಂದ್ರೆ ಅವರೇ ತನಿಖಾ ಮುಖ್ಯಸ್ಥರು, ಆ ಕಾರಣಕ್ಕಾಗಿ. ಬಟ್ ನಿನ್ನೆ ಇವರು ಈ ಕಾರ್ಯಾಚರಣೆ ಎಲ್ಲ ಮುಗಿದ ಮೇಲೆ ಮೀಟಿಂಗ್ ಮಾಡಿದಾರಂತೆ SIT ತಂಡದ ಜೊತೆಗೆ. ಇಲ್ಲಿವರೆಗೂ ಏನೇನಾಗಿದೆ ಅದರ ಅಪ್ಡೇಟ್ ಸಹಜವಾಗಿ ಪಡ್ಕೊಂಡಿರ್ತಾರೆ. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನು ನೀಡಿರ್ತಾರೆ. ಜೊತೆಗೆ ಇವತ್ತು ಕೂಡ ಕಾರ್ಯಾಚರಣೆ ಇರೋದ್ರಿಂದ ಸ್ಥಳಕ್ಕೆ ಮೊಹಂತಿಯವರು ಆಗಮಿಸಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇವತ್ತಿನ ಬೆಳವಣಿಗೆಯೂ ಕೂಡ ಸಹಜವಾಗಿಯೇ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ. ಇವತ್ತೀತ ಏನು ಮಾಡ್ತಾನೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮದಿಂದ. ಆದಿತ್ಯ, ಇವತ್ತಿನ ಬೆಳವಣಿಗೆ ಬಗ್ಗೆ ಪ್ರತಿಯೊಬ್ಬರ ಕಣ್ಣು ಇದೆ, ನಿರೀಕ್ಷೆ ಇದೆ, ಸಾಕಷ್ಟು ಕುತೂಹಲ ಇದೆ, ಪ್ರಶ್ನೆಗಳಿಗಿದೆ. ಜೊತೆಗೆ ಈ ಕಾರ್ಯಾಚರಣೆಯಲ್ಲಿ ಏನಾದರೂ ಬದಲಾವಣೆ ಮಾಡುವಂಥ ಸಾಧ್ಯತೆ ಇದೆಯಾ ಅಂತ. ಯಾಕಂದರೆ ಈ SIT ಮುಖ್ಯಸ್ಥರೇ ಅಲ್ಲಿಗೆ ಬಂದಿರೋದ್ರಿಂದ, ನಿನ್ನೆಲ್ಲ ಹೈ ವೋಲ್ಟೇಜ್ ಮೀಟಿಂಗ್ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾದರೂ ಬದಲಾವಣೆ ಏನಾದರೂ ಇದೆಯಾ, ಹೇಗೆ ಅಂತ ಆದಿತ್ಯ? ನೀತಿ, ನಿನ್ನೆವರೆಗೂ ಏನು ಸಿಗಲಿಲ್ಲ, ಅಂದರೆ 5 ಸಮಾಧಿಯನ್ನು ಅಗಿದ್ರೂ ಕೂಡ ಏನು ಸಿಗಲಿಲ್ಲ. ಹಾಗಂತ ಇವತ್ತು ಕಾರ್ಯಾಚರಣೆಯಲ್ಲಿ ಅದನ್ನು ಸ್ಟಾಪ್ ಮಾಡುವಂಥದ್ದು ಅಥವಾ ಏನು ಬೇರೆ ಆಲ್ಟರ್ನೇಟಿವ್ನ ಹುಡುಕುವಂಥ ಯಾವುದೇ ಒಂದು ಪ್ರಕ್ರಿಯೆಗೂ ಕೂಡ SIT ಮುಂದಾಗಿಲ್ಲ. SIT ಇವತ್ತು ಕೂಡ ಕಾರ್ಯಾಚರಣೆಯನ್ನು ಅದೇ ತೀವ್ರಗತಿಯಲ್ಲಿ ಮಾಡಲಿಕ್ಕಿದೆ. ನಿನ್ನೆ 5 ಪಾಯಿಂಟ್ ನಂಬರ್ 5ರವರೆಗೂ ಕೂಡ ಉತ್ಖನನ ಮಾಡಿದ್ರು. ಆದರೆ 1ರಿಂದ 5ರವರೆಗೂ ಕೂಡ ಅದು ಸಾರ್ವಜನಿಕರಿಗೆ ಅಥವಾ ನಮಗೂ ಕೂಡ ಅಲ್ಲಿಗೆ ಹೋಗೋಕ್ಕೆ ನಿರ್ಬಂಧ ಆಯಿತು. ಅದು ಕಾಣಿಸ್ತಾ ಇರಲಿಲ್ಲ, ಕಾಡಿನ ಮಧ್ಯ ನದಿಯ ಬದಿಯಲ್ಲಿತ್ತು. ಆದರೆ ಇವತ್ತಿನ ಕಾರ್ಯಾಚರಣೆ ಬಹುತೇಕ ಸಾರ್ವಜನಿಕರಿಗೂ ಕೂಡ ಕಾಣಿಸುವ ರೀತಿಯಲ್ಲೇ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಪಾಯಿಂಟ್ ನಂಬರ್ 7ರವರೆಗೆ, ಅಂದರೆ ಇವತ್ತು ಪಾಯಿಂಟ್ ನಂಬರ್ 6ರಿಂದ ಆರಂಭ ಮಾಡ್ತಾರೆ. ಪಾಯಿಂಟ್ ನಂಬರ್ 6 ಇಲ್ಲಿಂದ ಕಾಣುವಂಥದ್ದು ಬಹಳ ಕಷ್ಟ. ಆದರೆ ಪಾಯಿಂಟ್ ನಂಬರ್ 7, 8, 9, 10, 11, 12, 13 ಇದೆಲ್ಲವೂ ಕೂಡ ಕಣ್ಣ ಮುಂದೆ ಇರುವಂಥದ್ದು, ರಸ್ತೆಯ ಬದಿಯಲ್ಲೇ ಇದೆ. ಸೊ ಇವತ್ತು ಬೇಗನೆ ಕಾರ್ಯಾಚರಣೆಯನ್ನು ಆರಂಭ ಮಾಡುವಂಥ ಸಾಧ್ಯತೆ ಇದೆ. ಮತ್ತು ಒಂದರ ಪಕ್ಕದಲ್ಲಿ ಒಂದು ಇರುವಂಥದ್ದು, ಅದು ಕೂಡ 9, 10, 11, 12 ಬದಿಯಲ್ಲೇ ಇರುವಂಥದ್ದು. ಸ್ವಲ್ಪವೂ ಕೂಡ ಅದರಲ್ಲಿ ಡಿಸ್ಟೆನ್ಸ್ ಇಲ್ಲ. ಆತ ಅದೇ ಪ್ಯಾಟರ್ನಲ್ಲಿ ಅದನ್ನು ಹೂತು ಹಾಕಿರುವಂಥದ್ದು. ಹಾಗಾಗಿ ಇವತ್ತು ಕಾರ್ಯಾಚರಣೆ ವೇಗವನ್ನು ಪಡೆದುಕೊಳ್ಳುತ್ತೆ. ಇವತ್ತು ಒಂದೇ ದಿನದಲ್ಲಿ ಆ 8 ಜಾಗಗಳನ್ನು ಕೂಡ SIT ಆಗಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಈಗಾಗಲೇ 5 ಉತ್ಖನನ ನಡೆದರೂ ಕೂಡ ಏನೂ ಸಿಕ್ಕಿಲ್ಲ. ಜನರು ಕೂಡ ಒಂದು ರೀತಿ ಈಗ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲು ಆತ ಏನು ತೋರಿಸಿದ ಜಾಗದಲ್ಲಿ ಸಿಗದೇ ಇದ್ದ ಸಂದರ್ಭ ಆತನಿಗೆ ನೆನಪು ಹೋಗಿರ್ಬೋದು, ಅಥವಾ ಏನು ಪ್ರಾಕೃತಿಕವಾಗಿ ಸಾಕಷ್ಟು ಬದಲಾವಣೆಗಳಾಗಿದೆ, ಅಲ್ಲಿನ ರೂಪರೇಷೆಗಳು ಬದಲಾಗಿದೆ, ಪ್ರಾಕೃತಿಕ ವಿಕೋಪದಿಂದ ಆ ಮೂಳೆಗಳು ಬೇರೆ ಕಡೆಗೆ ಡಿಸ್ಪ್ಲೇಸ್ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಚರ್ಚೆಗಳೆಲ್ಲ ಆಯಿತು. ಆದರೆ ಯಾವಾಗ 5ಕ್ಕೆ 5 ಕೂಡ ಅಲ್ಲಿ ಏನು ಸಿಗೋದಿಲ್ವೋ
ಅದು ಕೇವಲ ಮಣ್ಣು ಬಿಟ್ಟರೆ ಅಲ್ಲಿ ಮೂಳೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಕಳೆ ಬರಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಅಂಗಾಂಗಗಳು ಸಿಗೋದಿಲ್ವೋ ಅಲ್ಲಿ ಜನ ಒಂಥರ ನಂಬಿಕೆಯನ್ನು ಕಳೆದುಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಭೀಮಾ ನಿನ್ನೆಯ 5 ಪರೀಕ್ಷೆಯಲ್ಲೂ ಕೂಡ ಫೇಲ್ ಆಗಿದ್ದಾನೆ. ಸೊ ಇವತ್ತಿನ ಪರೀಕ್ಷೆಯಲ್ಲಾದರೂ ಪಾಸ್ ಆಗ್ತಾನೆ ಅನ್ನುವಂಥದ್ದೇ ಸದ್ಯ ಮೂಡಿರುವಂಥ ಕುತೂಹಲ. ಒಂದು ಚರ್ಚೆ ಒಂದು ಕಡೆಯಿಂದ ಏನು ಬರ್ತಾ ಇದೆ ಅಂದರೆ ಆ ಭಾಗದಲ್ಲಿದ್ದಂಥ ಎಲ್ಲ ಸಮಾಧಿಗಳು ಕೂಡ ನದಿಯ ಹತ್ತಿರ ಇದ್ದಂಥ ಕಾರಣದಿಂದಾಗಿ ಪ್ರವಾಹದಿಂದಲೋ ಅಥವಾ ನೀರು ಏರಿಕೆಯಾದಂಥ ಸಂದರ್ಭ ಅದು ಹೋಗಿರುವಂಥ ಸಾಧ್ಯತೆ ಇದೆ ಅನ್ನುವಂಥ ಚರ್ಚೆ ಇದ್ದರೆ, ಈ ಭಾಗದಲ್ಲಿ ಅಂತ ಯಾವುದೇ ಸಮಸ್ಯೆಗಳು ಇಲ್ಲ, ರಸ್ತೆಯ ಬದಿಯಲ್ಲೇ ಇರುವಂಥದ್ದು ಮತ್ತು ಅಲ್ಲಿ ಏನು ರಿನೋವೇಷನ್ ಆಗಿಲ್ಲ, ರಸ್ತೆ ಅಗಲೀಕರಣ ಅಥವಾ ಬೇರೆ ಯಾವುದೇ ಸಂಬಂಧಪಟ್ಟಂಥ ಬೆಳವಣಿಗೆಗಳು ಆಗಿಲ್ಲ. ಹಾಗಾಗಿ ಭೀಮನ ಹೇಳಿಕೆಯ ಪ್ರಕಾರ ಪಾಯಿಂಟ್ ನಂಬರ್ 9ರಿಂದ ಸಿಕ್ಕೇ ಸಿಗುತ್ತೆ ಅನ್ನುವಂಥ ರೀತಿಯ ಕಾನ್ಫಿಡೆನ್ಸ್ ಅನ್ನು ಆತ ವ್ಯಕ್ತಪಡಿಸ್ತಾ ಇದ್ದಾನೆ ಅನ್ನುವಂಥ ಒಂದು ವಿಚಾರಗಳು ಕೂಡ ಸದ್ಯ ಬೆಳಕಿ ಬರ್ತಾ ಇರುವಂಥದ್ದು. ಪ್ರಣವ್ ಮೊಹಂತಿ ಅವರು ಕೂಡ ನಿನ್ನೆ ಸ್ಪಾಟಿಗೆ ಹೋಗಿದ್ದರು. ಪ್ರಮುಖವಾಗಿ ಡಿಗ್ ಮಾಡ್ತಾ ಇದ್ದಂಥ ಸ್ಪಾಟಿಗೆ ಹೋಗಿ ಅವರೇ ಕೂಲಂಕುಷವಾಗಿ ಎಲ್ಲ ಪರಿಶೀಲನೆ ನಡೆಸಿ ಇವತ್ತು ಏನು ಸಿಕ್ಕಿಲ್ಲ ಅನ್ನುವಂಥ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಇವತ್ತು SITಯ ಕಾರ್ಯಾಚರಣೆ ಕೂಡ ತೀವ್ರಗತಿಯನ್ನು ಪಡೆದುಕೊಳ್ತಾ ಹೋಗುತ್ತೆ. SIT ಇನ್ ಕೇಸ್ 13 ಸ್ಪಾಟ್ನಲ್ಲೂ ಕೂಡ ಏನೂ ಸಿಗಲಿಲ್ಲ ಅಂತ ಆದಂಥ ಸಂದರ್ಭ SITಯ ಮುಂದಿನ ನಿರ್ಧಾರ ಏನು ಅನ್ನುವಂಥದ್ದೇ ಈಗ ಎಲ್ಲರಲ್ಲೂ ಇರುವಂಥ ಪ್ರಶ್ನೆ. SIT ಈ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡುತ್ತಾ ಅಥವಾ ಮುಂದಕ್ಕೆ ಸಮಾಜ ಉತ್ಖನನಕ್ಕೆ ಬ್ರೇಕ್ ಕೊಟ್ಟು ಅಥವಾ ಜಾಗಗಳನ್ನು ಗುರುತಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕ್ ಕೊಟ್ಟು ಆತನನ್ನು ಮತ್ತೆ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಇದೆ. ಇದರೊಂದಿಗೆ ಕಾನೂನಾತ್ಮಕವಾಗಿ ಸಲಹೆಗಳನ್ನು ಪಡೆದುಕೊಂಡು ಬ್ರೈನ್ ಮ್ಯಾಪಿಂಗ್ ಆಗಿರ್ಬೋದು, ನಾರ್ಕೋ ಅನಾಲಿಸಿಸ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಆತನನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲವನ್ನು ಹೊರತುಪಡಿಸಿ ಇನ್ ಕೇಸ್ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳುವಂಥ ಸಂದರ್ಭ ಮತ್ತೆ ಕಾರ್ಯಾಚರಣೆಯನ್ನು ಅಂದರೆ ಇನ್ನೂ ವೈಜ್ಞಾನಿಕವಾಗಿ GPR ಅನ್ನು ಬಳಸಿಕೊಂಡು ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರ್ ಏನಿದೆ, ಈ ಮೃತದೇಹ ಅಥವಾ ಶವದ ಒಂದು ಉಳಿವಿಕೆಗಳನ್ನು ಕಳೆಬರಹಗಳನ್ನು ಹುಡುಕುವಂಥ ಆ ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರ್ ಅನ್ನುವಂಥ ಒಂದು ಟೆಕ್ನಾಲಜಿ ಇದೆ. ಅದನ್ನೇನಾದರೂ ಬಳಸಿ ತನಿಖೆ ಮಾಡ್ತಾರಾ ಅನ್ನುವಂಥ ರೀತಿಯ ವಿಚಾರಗಳು ಕೂಡ ಇದೆ. ಯಾಕಂದರೆ ಈಗಾಗಲೇ ದೂರುದಾರರ ಪರವಾದ ಕೆಲವೊಂದಿಷ್ಟು ವಕೀಲರು SIT ಕಾರ್ಯಾಚರಣೆಯ ಬಗ್ಗೆ ಬಹಳಷ್ಟು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಆತ 3ರಿಂದ 4 ಅಡಿಯ ಒಳಗಡೆ ನಾನು ಹೂತಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ನೀಡಿದ್ರು ಕೂಡ SIT ಪಟ್ಟು ಬಿಡದೆ 6x6 6 ಅಡಿವರೆಗೂ ಕೂಡ ಹೋಗಿದ್ದಾರೆ. ಮೊನ್ನೆ ಡೇ ನಂಬರ್ 1ನಲ್ಲಿ ಸೀರಿಯಲ್ ನಂಬರ್ 1ನಲ್ಲಿ 8 ಅಡಿಗಳ ತನಕ ಹೋಗಿದ್ದಾರೆ. ಇದು SIT ಯಾವುದೇ ಕಾರಣಕ್ಕೂ ನಮ್ಮ ತನಿಖೆಯಲ್ಲಿ ಲೋಪದೋಷಗಳಾಗಬಾರ್ದು, ನಾವು ರಾಜಿ ಮಾಡ್ಕೊಂಡಿದ್ದೀವಿ ಈ ವಿಚಾರದಲ್ಲಿ ಅನ್ನುವಂಥ ಸಂದೇಶ ರವಾನೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗದೆ ಏನು ಆ ಒಂದು ಸಮಾಧಿ ಅಗೆಯುವಂಥ ಪ್ರಕ್ರಿಯೆಗೆ ಏನೆಲ್ಲ ಬೇಕೋ, ಕಾನೂನಾತ್ಮಕವಾಗಿ ಏನೆಲ್ಲ ಬೇಕೋ ಅದಕ್ಕೆ ಬೇಕಾದಂಥ ಎಲ್ಲ ವಿಚಾರಗಳನ್ನು ಕ್ರೋಢೀಕರಿಸಿಕೊಂಡು ಅದನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದು ದೂರುದಾರರ ಪರವಾಗಿರುವಂಥ ವಕೀಲರು ಕೂಡ ಇದನ್ನು ಶ್ಲಾಘನೆ ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಹಾಗಾಗಿ SIT 13ನೇ ಪಾಯಿಂಟ್ವರೆಗೂ ಕೂಡ ಇವತ್ತು ಕಾರ್ಯಾಚರಣೆಯನ್ನು ಮಾಡುತ್ತೆ. ಇವತ್ತಾಗಲಿಲ್ಲ ಅಂದರೆ ನಾಳೆ ಕೂಡ ಅದನ್ನು ಮುಂದುವರಿಸ್ತಾರೆ. ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಆದರೆ 13ನೇ ಪಾಯಿಂಟ್ವರೆಗೂ ಕೂಡ ಏನೂ ಸಿಕ್ಕಿಲ್ಲ ಅಂತ ಆದಂಥ ಸಂದರ್ಭ ಅವ್ರು ಏನು ಮಾಡ್ತಾರೆ ಅನ್ನುವಂಥದ್ದೇ ಬಹಳ ಕುತೂಹಲ ಕಾರಣವಾಗಿರುವಂಥದ್ದು. ಸೊ ಇದ್ರ ಬಗ್ಗೆ ನಿನ್ನೆ ರಾತ್ರಿ ಒಂದು ಚರ್ಚೆ ಸಭೆ ನಡೆದಿದೆ. ಅಂದರೆ ಪ್ರಣವ್ ಮೊಹಂತಿ ಅವರು ಬೆಳ್ತಂಗಡಿ ಬಂದಂಥ ಸಂದರ್ಭ ಅವರು ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಅನುಚೇತ್ ಹಾಗೂ ಕೆಳಹಂತದ ಅಧಿಕಾರಿಗಳ ಜೊತೆಗೆ SP ದಯಾಮ, ಅನುಚೇತ್, ಪ್ರಣವ್ ಮೊಹಂತಿ ಅವರು ಕೂತ್ಕೊಂಡು ಬಹಳ ಸುದೀರ್ಘವಾಗಿರುವಂಥ ಚರ್ಚೆಗಳನ್ನು ಮಾಡಿದ್ದಾರೆ. ಮತ್ತು ಈಗ ಆಗಿರುವಂಥ ಒಂದು ತನಿಖೆಯ ಬಗ್ಗೆ ವಿಶ್ಲೇಷಣೆಗಳನ್ನು ಕೂಡ ಪ್ರಣವ್ ಮೊಹಂತಿ ಪಡೆದುಕೊಂಡಿದ್ದಾರೆ. ಈಗ ಸಿಕ್ಕಿಲ್ಲ ಅನ್ನುವಂಥದ್ದು ಓಕೆ, ಆದರೆ ಯಾಕೆ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬೇಕು, ಅದರ ಬಗ್ಗೆ ಕ್ಲಾರಿಟಿ ಬೇಕು. ಆತ ಅಲ್ಲಿ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಯಾಕಿಲ್ಲ, ಒಂದು ಆತ ಸುಳ್ಳು ಹೇಳಿರಬೇಕು ಅಥವಾ ಪ್ಲೇಸ್ ಮಿಸ್ ಆಗಿರಬೇಕು. ಇಷ್ಟೆಲ್ಲ ಇಲ್ಲದಿದ್ದರೆ ಅದು ಎಲ್ಲಿ ಹೋಯಿತು, ಈ ಬಗ್ಗೆ ಕೂಡ ಸರ್ಕಾರಕ್ಕೆ SIT ಅಥವಾ ಪ್ರಣವ್ ಮೊಹಂತಿ ಅವರು ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾಕಂದರೆ ಸಾಕಷ್ಟು ಮ್ಯಾನ್ ಪವರ್ ಯೂಸ್ ಆಗಿದೆ, ಸರ್ಕಾರದ ಸಮಯ ಅಲ್ಲಿ ವ್ಯಯಿಸಲಾಗಿದೆ. ಹಾಗಾಗಿ ಅಲ್ಲಿ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಮಣ್ಣು ಮುಚ್ಚಿದ ಕೂಡಲೇ ಆ ಪ್ರಕರಣ ಅಲ್ಲಿ ಮುಚ್ಚೋ ಹೋಗೋದಿಲ್ಲ. ಹಾಗಾಗಿ ಅದಕ್ಕೆ ಕಾರಣ ಏನು, ಎಲ್ಲಿ ಎಡವಟ್ಟಾಯಿತು, ಈ ಬಗ್ಗೆ ಕೂಡ ವಿಶ್ಲೇಷಣೆಗಳು ನಡೆದಿದೆ. ಮುಂದೆ 13ನೇ ಪಾಯಿಂಟ್ನಲ್ಲಿ ಏನು ಸಿಗಲಿಲ್ಲ ಆದರೆ ಏನು ಮಾಡಬಹುದು ಅನ್ನುವಂಥ ಕುರಿತಾಗಿ ಕೂಡ ಪ್ರಣವ್ ಮೊಹಂತಿಗಳು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು, ಅವರ ಸಲಹೆಗಳನ್ನು ಪಡೆದು, ಅವರ ಅಭಿಪ್ರಾಯಗಳನ್ನು ಪಡೆದು ಅದನ್ನು ಇವತ್ತು ಸರ್ಕಾರದ ಮುಂದೆ ಇಡುವಂಥ ಸಾಧ್ಯತೆಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆ ನೀತಿ ಹೇಳೋದಾದರೆ ಇವತ್ತಾದರೂ ಭೀಮಾ ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ. 6ನೇ ಪರೀಕ್ಷೆ 6ನೇ ಪಾಯಿಂಟ್ನಿಂದ ಇವತ್ತು ಕಾರ್ಯಾಚರಣೆ ಆರಂಭವಾಗುತ್ತೆ. ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇರುವಂಥ ಪಾಯಿಂಟ್ ಅದು 8ನೇ ಪಾಯಿಂಟ್. ಆ 8ನೇ ಪಾಯಿಂಟ್ ಸಾರ್ವಜನಿಕರಿಗೂ ಕೂಡ ಕಾಣಿಸುತ್ತೆ ಇಲ್ಲಿ ನಿಂತಂಥ ಸಂದರ್ಭ. ಆದರೆ ಅದಕ್ಕೆ 4 ಸುತ್ತಲೂ ಕೂಡ ಪರದೆಯನ್ನು ಹಾಕಿ ಆ ಕಾರ್ಯಾಚರಣೆ ನಡೆಯುತ್ತೆ. ಅಲ್ಲಿ ಏನಾದರೂ ಮೂಳೆಗಳು ಸಿಕ್ಕಿದರೆ ಅದನ್ನು ಬಹಳ ಸೇಫ್ ಆಗಿ ಪ್ರಿಸರ್ವ್ ಮಾಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಮಣ್ಣಿನ ಮಾದರಿ ಎಲ್ಲವನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ ಮತ್ತು ಮತ್ತೆ ಅದಕ್ಕೆ ಕ್ರೈಮ್ ಆಫ್ ಸೀನ್ ಹಾಕಿ ಅಲ್ಲಿ ಯಾರು ಹೋಗದ ರೀತಿಯಲ್ಲಿ ಅದನ್ನು ಪ್ರಿಸರ್ವ್ ಮಾಡಲಾಗುತ್ತೆ. ಇನ್ ಕೇಸ್ ಯಾರಾದರೂ ಮುಂದೆ ಬಂದರೆ, ಅಂದರೆ ಈಗಾಗಲೇ SIT ಒಂದು ಹೆಲ್ಪ್ಲೈನನ್ನು ಕೂಡ ಆರಂಭ ಮಾಡಿದೆ. ಯಾರಾದರೂ ಮಿಸ್ಸಿಂಗ್ ಆಗಿದ್ದರೆ, ಯಾರಾದರೂ ನಿಮ್ಮ ಮನೆಯವರು ತಪ್ಪಿ ಹೋಗಿದ್ರೆ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮದೇನಾದರೂ ದೂರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ವಿಚಾರಗಳು ಇದ್ದರೆ ಮಲ್ಲಿಕಟ್ಟೆಯಲ್ಲಿರುವಂಥ ಕದ್ರಿ ಏನು IB ಇದೆ, ಕದ್ರಿ IB ಈಗ SITಯ ಕಚೇರಿ, ಅಲ್ಲಿ ಬಂದು ಮಾಹಿತಿ ನೀಡಬಹುದು. ಇದರೊಂದಿಗೆ ಒಂದು ಹೆಲ್ಪ್ಲೈನ್ ನಂಬರನ್ನು ಕೂಡ ಪ್ರಕಟಣೆಯಲ್ಲಿ ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದನ್ನ ನೋಡ್ಕೊಂಡು ಮತ್ತೆ ನಿಮ್ಮನ್ನ ಕನೆಕ್ಟ್ ಆಗ್ತೀನಿ.
13 ಜಾಗಗಳಲ್ಲೂ ಕೂಡ ಶವ ಸಿಗದೆ ಹೋದ್ರೆ ಏನ್ ಮಾಡುತ್ತೆ SIT ಅನ್ನೋದೊಂದು ಪ್ರಶ್ನೆ. ಅಂದ್ರೆ ವಾಟ್ ನೆಕ್ಸ್ಟ್ ಅಂತ. ಪ್ರಕರಣದ ತನಿಖೆಯಲ್ಲಿ SIT ಮುಂದೆ ಹಲವು ಆಯ್ಕೆಗಳಿದೆ. ಜಾಗ ಹುಡುಕಾಟದ ಮರು ವಿಮರ್ಶೆ ಮಾಡಬೇಕಾದ ಸಾಧ್ಯತೆ ಇದೆ. ಎಲ್ಲ 13 ಜಾಗಗಳ ಸುತ್ತಮುತ್ತ ಹುಡುಕಾಟ ನಡೆಸುವ ಸಾಧ್ಯತೆ ಇದೆ. ನೂರಾರು ಶವಗಳನ್ನು ಹೂತಿದ್ದಾನೆ ಎಂದಿದ್ದ ದೂರುದಾರ. ಹೀಗಾಗಿ ಮತ್ತಷ್ಟು ಜಾಗಗಳನ್ನು ಗುರುತಿಸುವ ಸಾಧ್ಯತೆ ಇದೆ. 13 ಜಾಗದ ಹೊರತಾಗಿಯೂ ಬೇರೆ ಜಾಗಗಳನ್ನು ಗುರುತಿಸೋಕೆ ಅವಕಾಶ ಇದೆ. ಹಾಗೇನೆ GPR ಬಳಸಿ ಶೋಧವನ್ನು ನಡೆಸಬಹುದಾದ ಸಾಧ್ಯತೆ ಇದೆ. ತಜ್ಞರು ಕಾನೂನು ಸಲಹೆಯನ್ನು ಪಡೆದು SIT ಮುಂದುವರಿಯಬಹುದಾದ ಸಾಧ್ಯತೆ ಇದೆ. ಮಾಹಿತಿ ನೀಡಿದ ದೂರುದಾರನ ಮೇಲೇನೆ ಕ್ರಮ ಕೈಗೊಳ್ಳಲಾಗುತ್ತೆ SIT ಅನ್ನೋದೊಂದು ಪ್ರಶ್ನೆ ಇರುವಂಥದ್ದು. ಮಾಹಿತಿ ನೀಡಿದಾನಲ್ಲ ದೂರುದಾರ, ಆತನ ಮೇಲೆಗೆ ಏನಾದರೂ ಕ್ರಮ ಕೈಗೊಳ್ಳಬಹುದಾ? ಅಂದರೆ ಆತ ಸುಳ್ಳು ಹೇಳಿದ್ದಾನೆ, ಈ ಇಡೀ ಪ್ರಕರಣದ ಹಾದಿ ತಪ್ಪಿಸ್ಬಿಟ್ಟಿದ್ದಾನೆ, ಈ ಥರದ್ದು ಏನಾದರೂ ಆತನ ಮೇಲೆಗೆ ಅನುಮಾನ ಬರುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಡೀಟೇಲ್ಸನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಆದಿತ್ಯ. ಈಗ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ನೀವು ವಿಶ್ಲೇಷಣೆ ಮಾಡ್ತಾ ಇದ್ರಿ, ಜೊತೆಗೆ ಏನೇನು ಆಪ್ಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡ್ತಾ ಇದ್ವಿ. ಬಟ್ ಇಲ್ಲಿ ನಾವು ಇನ್ನೊಂದು ನೆನಪಿಸ್ಕೊಳ್ಬೇಕಾಗಿರೋದು, ನಿನ್ನೆ ಸಿಕ್ಕಂಥ ಮಾಹಿತಿ ಪ್ರಕಾರ ಮೊದಲ ಜಾಗದಲ್ಲಿ ಒಂದು ಡೆಬಿಟ್ ಕಾರ್ಡು, ಪ್ಯಾನ್ ಕಾರ್ಡು ಈ ಥರದ್ದೇನೋ ಸಿಕ್ಕಿದೆ ಅನ್ನೋದನ್ನು ಹೇಳ್ತಾ ಇದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಏನಾದರೂ ನಡೀತಾ ಇದೆಯಾ ಅಂತಂದರೆ ಅದು ಕೂಡ ಒಂದು ಮೇನ್ ಲೀಡ್ ಅಲ್ವಾ. ಆ ವ್ಯಕ್ತಿ ಏನಾದರೂ ಬದುಕಿದ್ರೆ ಫೈನ್, ಆತನ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇಲ್ಲಿಗೆ ಯಾಕೆ ಬಂತು ಅನ್ನೋದು. ಅಕಸ್ಮಾತ್ ಆತ ಏನಾದರೂ ಸಾವನ್ನಪ್ಪಿದ್ರೆ ಅದು ಸಹಜ ಸಾವೋ ಅಸಹಜ ಸಾವೋ ಕಣ್ಮರೆ ಆಗಿದ್ದಾನೋ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏನೂ ಸಿಕ್ಕೇ ಇಲ್ಲ ಅಂತ ಹೇಳ್ತಿದ್ದೀವಿ ಬಿಕಾಸ್ ಅಸ್ಥಿ ಪಂಜರ ಸಿಕ್ಕಿಲ್ಲ ಅಂತ, ಬಟ್ ಏನೋ ಒಂದಷ್ಟು ಐಟಮ್ಸ್ಗಳಲ್ಲಿ ಸಿಕ್ಕಿದೆ ಅನ್ನೋದು ಕೂಡ ನಿನ್ನೆ ಗೊತ್ತಾಗಿತ್ತು. ಸೊ ಹಾಗಾಗಿ ಆ ತನಿಖೆ ಪ್ಯಾರಲಲ್ ಹೇಗೆ ನಡೀತಾ ಇದೆ. ನಿನ್ನೆ ಪ್ರಣವ್ ಮೊಹಂತಿ ಅವ್ರಿಗೇನಾದರೂ ಈ ಅನಾಮಧೇಯ ವ್ಯಕ್ತಿಯನ್ನು ಏನಾದರೂ ತನಿಖೆ ಮಾಡಿದಾರಾ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅಂದರೆ ಆತನನ್ನು ಪ್ರಶ್ನೆ ಮಾಡಿರೋದು ಆ ಥರದ್ದು ಏನಾದರೂ ನಡೆದಿದೆಯಾ? ಆತ ಏನಾದರೂ ಮೊಹಂತಿಯವರ ಬಳಿ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪಿಸಿರೋದು, ಈ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಆದಿತ್ಯ? ನೀತಿ ಹೌದು. ನಿನ್ನೆ ಅಂದರೆ ಮೊನ್ನೆ ಆಗದಂಥ ಸಂದರ್ಭ ಅಲ್ಲಿ ಏನು ಸಿಕ್ಕಿಲ್ಲ ಅಂತ SIT ಹೇಳಿತ್ತು. ಆದರೆ ಆ ಬಳಿಕ ಅಲ್ಲೊಂದು 2 ಗುರುತಿನ ಚೀಟಿ ಪತ್ತೆಯಾಗಿರುವ ಕುರಿತಾಗಿಯೂ ಕೂಡ ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆ. ಒಂದು ಪ್ಯಾನ್ ಕಾರ್ಡ್ ಮತ್ತು ಇನ್ನೊಂದು ಡೆಬಿಟ್ ಕಾರ್ಡ್ ಅಂತ. ಆ ದಾಖಲೆಗಳು ಯಾರದ್ದು ಅನ್ನುವಂಥದ್ದು ಕೂಡ ಪರಿಶೀಲನೆ ನಡೀತಾ ಇದೆ. ಯಾಕಂದರೆ ಇದನ್ನು 2 ಆಯಾಮಗಳಲ್ಲೂ ಕೂಡ ನೋಡ್ಬೋದು ನೀತಿ. ಒಂದು ಭೀಮಾ ಹೇಳಿದ ರೀತಿಯಲ್ಲಿ ಅಲ್ಲಿ ಯಾವುದೋ ಒಂದು ಮೃತದೇಹವನ್ನು ಆತ ಹೂತಿಟ್ಟು ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಪಕ್ಕದಲ್ಲೇ ಅದಕ್ಕೆ ಅವರ ಬಟ್ಟೆ ಬರೆ ಆಗಿರ್ಬೋದು ಬೇರೆಲ್ಲ ವಸ್ತುಗಳನ್ನು ಅಲ್ಲೇ ಹೂತಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಆತನ ಪಶ್ಚಾತ್ತಾಪದ ಪತ್ರದಲ್ಲೂ ಕೂಡ ಬರೆದಿದ್ದ. ಹಾಗಾಗಿ ಆತ ಅದನ್ನಲ್ಲಿ ಹೂತಿದ್ದು ಅದು ಸಿಕ್ಕಿರುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ ಕೇಸ್ ಅಲ್ಲಿ ಇದ್ದಿದ್ದರೆ ಅದು ಅಲ್ಲ ಅಂತ ಆಗಿದ್ರು ಕೂಡ ಅದಕ್ಕೆ ಇನ್ನೊಂದು ಆಯಾಮ ಇದೆ. ಅಂದರೆ ನದಿ ಬಹಳ ರಭಸವಾಗಿ ಹರಿದುಕೊಂಡು ಬರುತ್ತೆ. ನದಿಯ ಪಕ್ಕದಲ್ಲಿ ಆ ಜಾಗ ಇರುವಂಥದ್ದು. ದಿನಕ್ಕೆ ಲಕ್ಷಾಂತರ ಜನ, ಕೆಲವೊಮ್ಮೆ ಸಾವಿರಾರು ಜನ ಬರ್ತಾರೆ. ಆ ಸಂದರ್ಭದಲ್ಲಿ ಅವ್ರದ್ದೇ ಆದ ದಾಖಲೆಗಳು ಆಗಿರಬಹುದು. ನದಿಯ ಪಕ್ಕದಲ್ಲಿ, ಸ್ನಾನಘಟ್ಟದ ಪಕ್ಕದಲ್ಲಿ ಇರುವಂಥ ಕಾರಣಕ್ಕೋಸ್ಕರ ಮತ್ತು 2019 ಒಂದು ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟಿನ ಒಂದು ಪ್ರವಾಹ ಬಂದಿತ್ತು, ಗುಡ್ಡ ಕುಸಿತ ಆಗಿತ್ತು. ಈ ಸಂದರ್ಭದಲ್ಲಿ ಈ ನೇತ್ರಾವತಿ ಸ್ನಾನಘಟ್ಟ ಏನು ನಾವು ನೋಡ್ತಾ ಇದೀವೋ ಅದರ ಮೇಲ್ಭಾಗದ ರಸ್ತೆ, ಅಂದರೆ ವಾಹನಗಳು ಓಡಾಡುವಂಥ ರಸ್ತೆ ಏನಿದೆಯೋ ಆವರೆಗೂ ಕೂಡ ನೀರು ಬಂದಿತ್ತು. ಅಂದರೆ 10 ಫೀಟ್ವರೆಗೂ ಕೂಡ ನೀರು ನಿಂತಿತ್ತು ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯರು ಹೇಳ್ತಾ ಇದ್ರು. ಹಾಗಾಗಿ ಈ ಆಯಾಮದಲ್ಲೂ ಕೂಡ ಅಂದರೆ ನದಿಯಲ್ಲಿ ತೇಲ್ಕೊಂಡ್ಬಂದು ಯಾವುದೋ ಒಂದು ಕೋಇನ್ಸಿಡೆನ್ಸ್ ಅಥವಾ ಕಾಕತಾಳೀಯದ ರೀತಿಯಲ್ಲಿ ಅದು ಬಂದಲ್ಲಿದೆಯಾ, ಈ ಆಯಾಮದಲ್ಲೂ ಕೂಡ ವಿಚಾರಗಳು ಇದೆ. ಹಾಗಾಗಿ SIT ಎಲ್ಲ ಆಯಾಮಗಳನ್ನು ಗಣನೆಗೆ ತೆಗೆದುಕೊಂಡು ನಿನ್ನೆ ತುರ್ತಾಗಿ ಬೆಳ್ತಂಗಡಿ ಔಟ್ಪೋಸ್ಟ್ನಲ್ಲಿ, ಅಂದರೆ ಆ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಇರಲಿಲ್ಲ 2005ವರೆಗೂ. ಸೊ ಆ ಔಟ್ಪೋಸ್ಟ್ನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅಧಿಕಾರಿಗಳು ಅವರ ಲಿಸ್ಟನ್ನು ಪಡೆದುಕೊಂಡಿದೆ. ಸೊ ಅವರನ್ನು ಪರಿಶೀಲನೆ ಮಾಡುವ, ತಪಾಸಣೆ ಮಾಡುವ ಸಾಧ್ಯತೆ. ಅಂದರೆ ಯಾವ ಆ್ಯಂಗಲಲ್ಲಿ ಅಂದರೆ ಈ ಥರ ಒಂದು ಡೆಬಿಟ್ ಕಾರ್ಡ್ ಸಿಕ್ಕಿದೆ, ಅದರಲ್ಲಿ ಒಬ್ಬ ಮಹಿಳೆಯ ಹೆಸರು ಇದೆ ಅಥವಾ ಪುರುಷನ ಹೆಸರು ಇದೆ. ಸೊ ಇವರ ಕುರಿತಾಗಿ ಏನಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿದೆಯಾ ಅಥವಾ ಅವರ ಶವ ಪತ್ತೆ ಆಗಿತ್ತಾ, ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಅಥವಾ ಅನುಮಾನಾಸ್ಪದವಾಗಿ ಪತ್ತೆಯಾಗಿರುವಂಥದ್ದು ಅವರ ಮೃತದೇಹ, ಇದನ್ನು ನೀವು ಏನು ಮಾಡಿದ್ರಿ, ಏನೆಲ್ಲ ಕಾನೂನು ಪ್ರಕ್ರಿಯೆಗಳನ್ನು ಅಲ್ಲಿ ಮಾಡಿದ್ರಿ, ಮತ್ತು ಭೀಮಾ ತೋರಿಸಿದಂಥ ಆ ಜಾಗದಲ್ಲಿ ಏನಾದರೂ ಅವರನ್ನು ನೀವು ದಫನ ಮಾಡಿದ್ರಾ, ಈ ಅವರನ್ನು ವಿಚಾರಣೆ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಮತ್ತು ಇದರೊಂದಿಗೆ ಆ ಸಂದರ್ಭದಲ್ಲಿ ಆದಂಥ ಎಲ್ಲ ಪ್ರಕರಣಗಳ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಮತ್ತು ಸ್ಥಳೀಯ ಪಂಚಾಯತನ್ನು ಕಾಂಟ್ಯಾಕ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ ಕೇಸ್ ಅದು 2003ರ ಹಿಂದಿನ ಘಟನೆಗಳಾಗಿದ್ದರೆ ಇಲ್ಲಿ ಸ್ಮಶಾನ ಭೂಮಿ ಇರಲಿಲ್ಲ ಅನ್ನುವಂಥ ಕಾರಣವನ್ನು ಪಂಚಾಯತ್ ಕೊಡಬಹುದು. 2003ರ ಬಳಿಕ ಆ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಆ ಗುರುತಿನ ಚೀಟಿ ಸಿಕ್ಕಿದರೆ ಇಲ್ಲಿ ಸ್ಮಶಾನ ಅಧಿಕೃತವಾಗಿ ಇದ್ದಂಥ ಸಂದರ್ಭ ಯಾಕೆ ಅಲ್ಲಿ ದಫನ ಮಾಡಿದಿರಿ ಅನ್ನುವಂಥ ರೀತಿಯ ತನಿಖೆಗಳು ಕೂಡ ನಡೀಬಹುದು. ಸೊ ಇದೆಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಆರೋಪಗಳು. ಇದೆಲ್ಲವನ್ನ ಗಣನೆಗೆ ತೆಗೆದುಕೊಂಡು, ಯಾಕಂದರೆ ಈ ಸುಜಾತ ಭಟ್ ಪರವಾದಂಥ ವಕೀಲರು ಕೂಡ ಈ ವಿಚಾರವನ್ನು ಮೆನ್ಷನ್ ಮಾಡಿದ್ದಾರೆ. ಒಂದು ಡೆಬಿಟ್ ಕಾರ್ಡು ಗುರುತಿನ ಚೀಟಿ ಸಿಕ್ಕಿದೆ, ಅದರ ಬಗ್ಗೆ SIT ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಸೊ ಆ ಒಂದು ವಕೀಲರ ಒಂದು ವಾದ ಮತ್ತು ಅವರ ಒಂದು ಮನವಿಯ ಮೇರೆಗೆ SIT ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೇ ಕೂಡ ಹೌದು. ಇಲ್ಲವಾದರೂ ಕೂಡ ಅವರು ಪರಿಗಣಿಸ್ತಾರೆ. ಸೊ ಅದರ ಹಿಂದೆ ಬಿದ್ದಿದ್ದಾರೆ. ಒಂದು ತಂಡವನ್ನು ಆ ಗುರುತಿನ ಚೀಟಿ ಏನು, ಯಾರದ್ದು, ಎಲ್ಲಿಂದ ಬಂತು, ಯಾರಿಗೆ ಸೇರಿದ್ದು, ಅವರು ಜೀವಂತವಾಗಿದ್ದಾರಾ,
ಆಕಸ್ಮಿಕವಾಗಿ ಅದಲ್ಲಿ ಪತ್ತೆ ಆಯ್ತಾ ಅಥವಾ ಈತ ಮಾಡಿರುವಂಥ ಆರೋಪಕ್ಕೆ ಪೂರಕವಾಗಿರುವಂಥ ಒಂದು ಸಾಕ್ಷ್ಯನ ಅದು ಅನ್ನುವಂಥ ಆ್ಯಂಗಲಲ್ಲೂ ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ ನೀತಿ. ಒಟ್ಟಾರೆಯಾಗಿ ಈಗ SIT ಈ ವಿಚಾರದ ಜೊತೆಗೆ ಮುಂದಕ್ಕೆ ಏನು ಮಾಡಬೇಕು ಅನ್ನುವಂಥದ್ರ ಕುರಿತಾಗಿ ಕೂಡ ಸಾಕಷ್ಟು ಪರಿಶೀಲನೆಯನ್ನು ಮಾಡಿದೆ. ಅನೇಕ ಕಾನೂನು ತಜ್ಞರ ಒಂದು ಸಲಹೆಯನ್ನು ಕೂಡ ಪಡೆದುಕೊಂಡಿದೆ. ಯಾಕಂದರೆ ಆತನ ಬ್ರೈನ್ ಮ್ಯಾಪಿಂಗು ನಾರ್ಕೋ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲೂ ಕೂಡ ವಕೀಲರು ಏನು ಸಮ್ಮತಿಯನ್ನು ಸೂಚಿಸ್ತಾರೆ ಅಥವಾ ಆತ ಏನು ಅನುಮತಿಯನ್ನು ಕೊಡ್ತಾನೆ ಇದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ನಿನ್ನೆ ಒಂದು ಬಹಳ ದೊಡ್ಡ ಮಟ್ಟಿನ ಸಭೆ ನಡೆದಿದೆ. ಆ ಸಭೆಯ ಒಂದು ಪರಿಣಾಮಗಳು ಬಹುಶಃ ಇವತ್ತಿನ ಒಂದು ಕಾರ್ಯಾಚರಣೆಯಲ್ಲಿ ಕಾಣಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ನೀತಿ. ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಾಹಿತಿ ಸಿಕ್ಕಿರಲಿಲ್ಲ.